ನೋಡಿ ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆ ಇವತ್ತು 3 ಬಿಡಿಸ್ತಾ ಇದ್ದೀನಿ. ಮೊರಾರ್ಜಿ ಪ್ರಶ್ನೆ ಪತ್ರಿಕೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ 15ನೇ ತಾರೀಕಿಗೆ ಮೊರಾರ್ಜಿ ಪರೀಕ್ಷೆ ಇದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ವಿದ್ಯಾರ್ಥಿಗಳೇ, ಡೈಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತೀನಿ. ಸೊ ನೀವು ಏನು ಮಾಡ್ರಪ್ಪ ಅಂದರೆ ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡಿರಿ. ನೀವು ಎಲ್ಲಿ ಜಾಸ್ತಿ ಎಡುತ್ತೀರಪ್ಪ ಅಂದ್ರೆ ಮ್ಯಾಥ್ಸಲ್ಲಿ ಎಡುತ್ತೀರಿ, ಗಣಿತ ವಿಭಾಗದಲ್ಲಿ ಎಡುತ್ತೀರಿ. ಅದಕ್ಕೋಸ್ಕರ ಗಣಿತ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿರಿ. ನಿಮ್ಗೆ ಪ್ರಶ್ನೆ ಪತ್ರಿಕೆ ಡೈಲಿ ಒಂದು ಸಾಲ್ವ್ ಮಾಡಿರಿ, ಈಸಿ ಆಗ್ತೈತಿ ವಿದ್ಯಾರ್ಥಿಗಳೇ. ನೋಡಿರಿ ಗಣಿತ ಯಾವ ರೀತಿ ಪ್ರಶ್ನೆ ಕೇಳೋಣಂತ. ಒಂದನೇ ಪ್ರಶ್ನೆ, ಒಂದು ಪಟ್ಟಣದಲ್ಲಿ 15,324 ಪುರುಷರು, 12,015 ಮಹಿಳೆಯರು ಮತ್ತು 6,785 ಮಕ್ಕಳಿರುವರು. ಹಾಗಾದರೆ ಆ ಪಟ್ಟಣದಲ್ಲಿರುವ ಒಟ್ಟು ಜನಸಂಖ್ಯೆ ಎಷ್ಟು? ವಿದ್ಯಾರ್ಥಿಗಳೇ, ನೀವು ಏನು ಮಾಡಬೇಕಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಎಲ್ಲವನ್ನು ಕೂಡಿಸ್ಕೊಂಡ್ಬಿಡ್ಬೇಕು. 15,324 ಪ್ಲಸ್ 12,015 ಪ್ಲಸ್ 6,785 ಪ್ಲಸ್ ಮಾಡಿದ್ರಪ್ಪ ಅಂದ್ರೆ ನೀವು ಎಷ್ಟು ಬರ್ತೈತಪ್ಪ ಅಂದ್ರೆ ನೀವು 34,124. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಎಲ್ಲವನ್ನು ಕೂಡ್ಸ್ಕೊಂಡ್ಬಿಡ್ರಿ. ಒಟ್ಟು ಅಂತ ಕೇಳ್ತಾರಲ್ಲ ವಿದ್ಯಾರ್ಥಿಗಳೇ, ಎಲ್ಲ ಸಂಖ್ಯೆಗಳನ್ನು ಕೂಡ್ಸ್ಕೊಂಡ್ಬಿಡ್ರಿ. ಇದು ಎಲ್ಲ ಕೂಡ್ಸ್ಕೊಂಡು ಮಾಡಿದ್ರೆ ಅಂದ್ರೆ 34,124 ಬರ್ತೈತಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ ವಿದ್ಯಾರ್ಥಿಗಳೇ, ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಹೇಳ್ಕೊಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿ. 82ನೇದು, ಅಧಿಕ ವರ್ಷದಲ್ಲಿ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಬರುವ ಒಟ್ಟು ದಿನಗಳ ಸಂಖ್ಯೆ ಎಷ್ಟು? ವಿದ್ಯಾರ್ಥಿಗಳೇ, ಅಧಿಕ ವರ್ಷ ಅಂದ್ರೆ ನೆನಪಿರಬೇಕು ನಿಮಗೆ. ಅಧಿಕ ವರ್ಷ ಅಂದ್ರೆ 366 ದಿನಗಳು. ಅಧಿಕ ವರ್ಷದಲ್ಲಿ ಜನವರಿ ಕಾಮನ್ ಆಗಿ ಎಷ್ಟು ಇರ್ತೈತಪ್ಪ ಅಂದ್ರೆ 31 ಇರ್ತೈತಿ ವಿದ್ಯಾರ್ಥಿಗಳೇ. ಫೆಬ್ರವರಿ ಅಧಿಕ ವರ್ಷದಲ್ಲಿ ಏನಾಕೈತಿ 29 ಇರ್ತೈತಿ. ಸಾಮಾನ್ಯ ವರ್ಷದಲ್ಲಿ 28 ಇರ್ತೈತಿ. ಹಾಗಾಗಿ ಜನವರಿ 31, ಫೆಬ್ರವರಿ 29 ಅಧಿಕ ವರ್ಷದಲ್ಲಿ ಇವೆರಡು ಕೂಡಿಸ್ಕೊಂಡಾಗ 10, ಇದು 60. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ದಿನಗಳು ಕೂಡಿಸ್ಕೋಬೇಕು ವಿದ್ಯಾರ್ಥಿಗಳೇ. ಜನವರಿ 31 ದಿನಗಳಿರ್ತವೆ, ಫೆಬ್ರವರಿ ಅಧಿಕ ವರ್ಷದಲ್ಲಿ 29 ದಿನಗಳಿರುತ್ತವೆ. ಹೌದಾ? 2,138 ವಿಸ್ತಾರ ರೂಪವೇನು? ವೆರಿ ಸಿಂಪಲ್ ವಿದ್ಯಾರ್ಥಿಗಳೇ. ಬಿಡಿ 10, 100, ಸ್ಥಾನ 1000 ಸ್ಥಾನಗಳ ಆಧಾರದ ಮೇಲೆ ವಿಸ್ತಾರ ರೂಪವನ್ನು ಬರೀಬೇಕಾಗ್ತೈತಿ ವಿದ್ಯಾರ್ಥಿಗಳೇ. 8 ಬಿಡಿ ಸ್ಥಾನ ಅಂದ್ರೆ 8 × 1. 3 ಎಷ್ಟರ ಸ್ಥಾನದಾಗದಪ್ಪ ಅಂದ್ರೆ 10 ಸ್ಥಾನದಾಗ 3 × 10. 1 ಎಷ್ಟರ ಸ್ಥಾನದಾಗ 100 ಸ್ಥಾನದಾಗ 1 × 100. 2 ಎಷ್ಟರ ಸ್ಥಾನದಾಗದಪ್ಪ ಅಂದ್ರೆ 1000 ಸ್ಥಾನದಾಗ 2 × 1000. ಎಲ್ಲೈತಿ ನೋಡ್ರಿ ಅದು ವಿದ್ಯಾರ್ಥಿಗಳೇ. 2 × 1000, 100 × 100, 8 × 10. ಇದು ಕೂಡ ಬರಲ್ಲ, ಎರಡು ಆಪ್ಷನ್ ಬರಲ್ಲ. ಸೊ ಹಾಗಾಗಿ ನೋಡ್ರಿ ಹಿಂದೆ ಮುಂದೆ ಕೊಟ್ಟಾನ. ಬಟ್ ಇಲ್ಲಿ ನೋಡ್ರಿ 2 × 1000, 2000, 1 × 100, 100, 3 × 10, 30, 8 × 1. ಆಪ್ಷನ್ ಡಿ ಇಸ್ ರೈಟ್ ವಿದ್ಯಾರ್ಥಿಗಳೇ. ಕಾಣಿಸ್ತಾ ಇದೆಯಾ? ಈ ರೀತಿ ಬಿಡಿಸ್ಬೇಕು ನೀವು. ವಿಸ್ತಾರ ರೂಪ ಅಂತ ಕೇಳಿದಾಗ ಅವು ನೀವು ಏನು ಮಾಡಬೇಕಾಗೈತಿ, ಬಿಡಿ 10, 100 ಸ್ಥಾನದ ಮೇಲೆ ಐಡಿಯಾ ಮಾಡಬೇಕಾಗೈತಿ ವಿದ್ಯಾರ್ಥಿಗಳೇ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಯಾವ ರೀತಿ ಕೇಳಿದಾನೆ. ರಾಧಿಕಳು ತರಕಾರಿ ಮಾರುಕಟ್ಟೆಯಿಂದ 3 ಕಿಲೋಗ್ರಾಂ 750 ಗ್ರಾಂ ಟೊಮೆಟೊನ್ನು ಮತ್ತು 2 ಕಿಲೋಗ್ರಾಂ 550 ಗ್ರಾಂ ಕ್ಯಾರೆಟನ್ನು ತರುತ್ತಾಳೆ. ಹಾಗಾದರೆ ಅವಳು ತಂದ ಒಟ್ಟು ಕ್ಯಾರೆಟ್ ತೂಕ. ಅವಳು ಏನು ಮಾಡ್ತಾಳೆ, ಕ್ಯಾರೆಟ್ ಅಂದ್ರೆ ಗಜರಿ ತರ್ತಾಳೆ ಮತ್ತು ಟೊಮೆಟೊ ತರ್ತಾಳೆ. ಅವು ಕಿಲೋದ ಮೇಲೆ ಕೊಟ್ರಪ್ಪ, ಕಿಲೋಗ್ರಾಮ್ದಾಗ ನೀವು ಒಟ್ಟು ಕೂಡಿಸ್ಕೊಂಡ್ರೆ ಅವು ಎಷ್ಟು ತೂಕ ತಂದಳು ಅಂತ ಹೇಳ್ಬೋದು. ನೋಡ್ರಿ ಇಲ್ಲಿ 3, ಹೌದಾ, 3 ಕಿಲೋ ಅಂದ್ರೆ 3,000, 3,750. 2 ಕಿಲೋಗ್ರಾಮ್ ಅಂದ್ರೆ 2 ಕಿಲೋ ಅಂದ್ರೆ ಎಷ್ಟು, 2,000, 2,550 ಗ್ರಾಮ್. ಕಾಣಿಸ್ತಾ ಇದೆ? ಇವು ಮೊದಲ ಕಿಲೋ ಇದ್ದು ಗ್ರಾಮ್ಗಳಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 1000 ಮಾಡ್ಬೇಕು. ಹೌದಾ? ಸೊ 0 × 0, 5 × 5 10. ನೆಕ್ಸ್ಟ್ 7 × 6 13. ನೆಕ್ಸ್ಟ್ 3 × 3 6. ಎಷ್ಟು ಬರ್ತೈತಿ? 6,300 ಗ್ರಾಮ್. ಎಲ್ಲೈತಿ? 6 kg 300 ಗ್ರಾಮ್. ಈ ರೀತಿಯಾಗಿ ಬಿಡಿಸ್ಬೇಕು ವಿದ್ಯಾರ್ಥಿಗಳೇ. ಭಾಳ ಸಿಂಪಲ್ಲಾಗಿ ಹೇಳ್ತೀನಿ. ಐಡಿಯಾ ನೀವೇ ಒಂದು ರಫ್ ಪೇಪರ್ ತೊಗೊಂಡು ವರ್ಕ್ ಮಾಡಿರಿ ಡೈಲಿ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡಿರಿ ವಿದ್ಯಾರ್ಥಿಗಳೇ, 85ನೇದು. 18,949 ಮುಂದಿನ ಮತ್ತು ಹಿಂದಿನ ಸಂಖ್ಯೆಗಳು ಕ್ರಮವಾಗಿ ಬರೆದಾಗ 1849ರ ಮುಂದಿನ ಸಂಖ್ಯೆ ಯಾವುದು? 50 ಬರ್ತೈತಿ. 1800
18,950 ಮುಂದಿನ ಸಂಖ್ಯೆ ಬರ್ತೈತಿ. ಹೌದಾ? ಅದು ಒಂದೇ ಐತಿ ಆಪ್ಷನ್ದಾಗ, ಎಲ್ಲಿಲ್ಲ. ಹಾಗಾಗಿ ಆಪ್ಷನ್ ಎ. ಹಿಂದಿನ ಸಂಖ್ಯೆನೂ 48 ಇಲ್ಲೇ ಐತಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಕಾಣಿಸ್ತಾ ಇದೆಯಾ ಕ್ಲಿಯರಾಗಿ? ಓಕೆ. ನೆಕ್ಸ್ಟ್ ಪ್ರಶ್ನೆ ನೋಡಿದ್ದಾರೆ, 3/8 ಸಮಾನ ಭಿನ್ನ ರಾಶಿ ಯಾವುದು? ಇದು ಕಡ್ತು ಹೊಡೆದಾಗ ಅಷ್ಟು ಬರಬೇಕು. ಹೌದಾ? ಯಾವುದು ಬರ್ತೈತಿ ನೋಡ್ರಿ, ಯಾವುದು ಬರ್ತೈತಿ? ಸೊ 6 ಒಂದಲೇ ಬರ್ತೈತಿ, 6 3 18, 1/3 ಸಮ ಐತಿ. ಅದಾಗಲ್ಲ. ಸೊ 9 ಒಂದಲೇ ಇದು ಕಡತಂತ್ರ ಹೋಗಲ್ಲ, ಇದನ್ನು ಹೊಡಿಕ್ಕೆ ಹೋಗ್ಬೇಕು. ಇಲ್ಲ 3 3 9ಲೇ, ಸೊ ಬರೋದೇ ಇಲ್ಲ. ನೆಕ್ಸ್ಟ್ 12 ನೋಡ್ರಿ, 12 ಒಂದಲೇ, 12 2 20, 1/2 ಆಕೈತಿ. ಇದು ಕೂಡ ನಿಮಗೆ ಬರಲ್ಲ. ಇದು ಎಷ್ಟು ಬರ್ತೈತಿ? 5 3 5 8 3/8, 15/8 15/40 ಏನಾಗ್ತೈತಿ? 3/8ಕ್ಕೆ ಸಮ ಆಗ್ತೈತಿ ವಿದ್ಯಾರ್ಥಿಗಳೇ. ಕಡ್ದು ಹೊಡೆದು ನೋಡಬೇಕು. ಹೌದಾ? ಸಮಾನ ಭಿನ್ನ ರಾಶಿ ಏನು ಮಾಡಬೇಕು? ಛೇದ ಅಂಶಕ್ಕೆ ಕಡ್ದು ಹೊಡೆದು ನೋಡಬೇಕು, ಅದು ಯಾವ ಸಮವಾಗಿರ್ತದೆ ಅಂತ ಅರ್ಥ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಮಯಾಸಿನ ಹತ್ತಿರ 8 ಮೀಟರ್ 80 ಸೆಂಟಿಮೀಟರ್ ಉದ್ದದ ಬಟ್ಟೆ ಇದೆ. ಅದರಲ್ಲಿ 5 ಮೀಟರ್ 0.9 ಸೆಂಟಿಮೀಟರ್ ಬಟ್ಟೆಯನ್ನು ರಮೇಶನು ಕೊಟ್ಟನು. ಹಾಗಾದರೆ ಅವನ ಬಳಿ ಉಳಿಯುವ ಬಟ್ಟೆಯ ಉದ್ದವೆಷ್ಟು? ವೆರಿ ಸಿಂಪಲ್ ವಿದ್ಯಾರ್ಥಿಗಳು, ಇಲ್ಲೇ ಬಿಡಿಸಿಬಿಡ್ತೀನಿ. ಸೊ ಅದರೊಳಗೆ ನೀವೇನು ಮಾಡಿರಿ? ಮೈನಸ್ ಮಾಡಿರಿ. ಸೊ 8 ಮೀಟರ್ ಅಂದ್ರೆ ಸೆಂಟಿಮೀಟರ್. ಹೌದಾ? ಎಷ್ಟು ಬರ್ತೈತಿ ನಿಮ್ಮ ಉತ್ತರಪ್ಪ ಅಂದ್ರೆ ವಿದ್ಯಾರ್ಥಿಗಳೇ? ಅದರೊಳಗೆ ಅದೇನು ಮಾಡಿರಿ? ಕಳೆದು ಬಿಡ್ರಿ. 8.80 ಆಮ್ಯಾಗ 5.90 ಒಳಗೆ ಏನು ಮಾಡಿರಿ? ಮೈನಸ್ ಮಾಡಿರಿ. 0 0 18ರಾಗ 9 ಹೋದ್ರೆ 9. ಹೌದಾ? ನೆಕ್ಸ್ಟ್ ಪಾಯಿಂಟ್ ಕೈಲ 1, 8ರಾಗ 6 ಹೋದ್ರೆ 2.90 ಮೀಟರ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ವಿದ್ಯಾರ್ಥಿಗಳ ಪಾಯಿಂಟ್ ತೊಳಗೆ ಪಾಯಿಂಟ್ ಇಟ್ಕೊಂಡು ನೀವೇನು ಮಾಡಿದ್ರಿ? ಕಳೀರಿ, ಈಸಿಯಾಗಿ ಆನ್ಸರ್ ಬರ್ತೈತಿ. ಹೌದಾ? ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, 88ನೇ ಪ್ರಶ್ನೆ ಯಾವ ರೀತಿ ಇದೆ? ಈ ಕೆಳಗಿನ ಸಂಖ್ಯಾ ಸರಣಿಯಲ್ಲಿ ಬರುವ ಸಂಖ್ಯೆ ಯಾವುದು? ವೆರಿ ಸಿಂಪಲ್ ವಿದ್ಯಾರ್ಥಿಗಳೇ, ನೋಡ್ರಿ, 55,670, 55,780, 55,890. ವಿದ್ಯಾರ್ಥಿಗಳೇ, ಒಂದು ನೋಡ್ರಿ, 670 780 ಬರತೈತಿ. ಸೊ ಇಲ್ಲಿ ಏನು ಎಕ್ಸ್ಟ್ರಾ ಆಕೈತಿ ಹೊಂಟೈತಿ ಅಂತ ನೋಡಿ. 670 ಇಲ್ಲಿ 6 ಇದ್ದಲ್ಲಿ 7 ಬರತೈತಿ, 7 ಇದ್ದಲ್ಲಿ 8 ಬರತೈತಿ, 8 ಇದ್ದಲ್ಲಿ ಏನು ಬರ್ತೈತಿ? 9 ಬರ್ತೈತಿ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ 7 ಇದ್ದಲ್ಲಿ 8, ಇಲ್ಲಿ 8 ಇದ್ದಲ್ಲಿ 9, ಇಲ್ಲಿ ಏನು ಬರ್ತೈತಿ? 10. ಸೊ ಹಾಗಾಗಿ ಏನಾಕೈತಿ? 120 ಏನಾಕೈತಿ? ಆ್ಯಡ್ ಆಕೈತಿ ಹೊಂಟೈತಿ. ಸೊ ಹಾಗೆ 55,900. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ವಿದ್ಯಾರ್ಥಿಗಳು ಎಲ್ಲವನ್ನು ಚೆಕ್ ಮಾಡ್ಕೋಬೇಕು. ಹೌದಾ? 89ನೇ ನೋಡ್ರಿ ವಿದ್ಯಾರ್ಥಿಗಳೇ, ಕೊಟ್ಟ ಆಕೃತಿಯ ಕೋನ ಯಾವುದು? ಸೊ ಇದೊಂದು ಆಕೃತಿ ಕೊಟ್ಟರೆ ನಿಮ್ಗೆ ಹೇಳೀನಿ ಯಾವಾಗಲೂ ವಿದ್ಯಾರ್ಥಿಗಳೇ, ಲಂಬ ಸ್ಟೇಟ್ ಗೆರೆ ಇದ್ದು ಅಂದ್ರಪ್ಪ ಅದಂದ್ರು, ಇದು ಕೊಟ್ಟಿತ್ತಲ್ಲ ಅಂದರು ಸ್ಟೇಟ್ ಗೆರೆ ಇತ್ತಂದ್ರೆ ಅದೇನು ಲಂಬ ಕೋನ 90 ಡಿಗ್ರಿ ಹೊಂದಿರುತ್ತದೆ. ನೆನಪಿರಲಿ, 90 ಡಿಗ್ರಿ ಹೊಂದಿರುತ್ತದೆ. ಹೌದಾ? ಈ ಚಿಹ್ನೆ ಹಿಂಗೆ ಲಂಬ ಚಿಹ್ನೆ, ಚೌಕ್ ಚಿಹ್ನೆ ಕೊಟ್ಟರು ಕೂಡ ನೀವು ಡೈರೆಕ್ಟಾಗಿ ಆನ್ಸರನ್ನು ಮಾಡ್ಬೋದು. ಇದು ಲಂಬ ಕೋನ ಇದೆ ಅಂತ ಅರ್ಥ ಆಯ್ತಾ? ಓಕೆ. ಇನ್ನೊಂದು ಏನಪ್ಪ ಅಂದ್ರೆ ಕೋನಗಳಲ್ಲಿ ವಿಶೇಷತೆ, ಇದು ಕೋನ ಈ ಕಡೆ ಒಳ ಸೈಡ್ ಬಾಗಿತಪ್ಪ ಅಂದ್ರೆ ಲಘು ಕೋನ, ಈ ಸೈಡ್ ಬಾಗಿತ್ತಂದ್ರೆ ವಿಶಾಲ ಕೋನ, ಹಿಂಗೆ ಸ್ಟೇಟ್ ಇತ್ತಂದ್ರೆ ಸರಳ ಕೋನ, ಈ ಕಡೆ ತಳಗೆ ಬಂತಂದ್ರೆ ಸರಳಾಧಿಕ ಕೋನ. ವಿದ್ಯಾರ್ಥಿಗಳು ಎಲ್ಲವನ್ನು ನೆನಪಿರಲಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, 90ನೇದು ಯಾವ ರೀತಿ ಇದೆ? ವಿಜಯಪುರದಿಂದ ಒಂದು ರೈಲು ಮಧ್ಯಾಹ್ನ 7:30ಕ್ಕೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿ ಅದು ಮರುದಿನ ಬೆಳಗ್ಗೆ 7:45ಕ್ಕೆ ಬೆಂಗಳೂರನ್ನು ತಲುಪಿದರೆ ರೈಲು ತೆಗೆದುಕೊಂಡ ಒಟ್ಟು ಸಮಯವೆಷ್ಟು? 2:30ಕ್ಕೆ ತಲುಪ್ತದೆ. ಹೌದಾ? ಸೊ ಮುಂಜಾನೆ 7:45, ಮಧ್ಯಾಹ್ನ 2:30 ಬಿಟ್ಟಂದ್ರೆ 2:30 ಅಂದ್ರೆ ನೋಡ್ರಿ ವಿದ್ಯಾರ್ಥಿಗಳೇ, ಎಷ್ಟೆಷ್ಟು ಆಕೈತಿ ಟೈಮ್? 2:30, 3:30ಕ್ಕೆ 1 ತಾಸು. ಹೌದಾ? 4:30ಕ್ಕೆ 2 ತಾಸು, 5:30ಕ್ಕೆ 3 ತಾಸು, 6:30ಕ್ಕೆ ಎಷ್ಟು? 4 ತಾಸು, 7:30ಕ್ಕೆ 5 ತಾಸು, ಮ್ಯಾಗ ಎಷ್ಟು ಉಳಿತೇನ? 15 ಮಿನಿಟ್ ಉಳಿತು. ಸೊ 1 2 3 4 5 6 5 5 5 15 ನಿಮಿಷ ಎಲ್ಲೈತಿ?
ವಿದ್ಯಾರ್ಥಿಗಳೇ ಅದು ಇಲ್ಲ ಪ್ರಶ್ನೆಗಳನ್ನು ನೋಡ್ರಿ ಎಷ್ಟೆಷ್ಟು ತಾಸು ಐತಿ 1 ತಾಸು 2 ತಾಸು 3 ತಾಸು 4 ತಾಸು 5 ತಾಸು ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳೇ. ಮರುದಿನ ಬೆಳಿಗ್ಗೆ ಅಂತ ಕೇಳೋಣ ವಿದ್ಯಾರ್ಥಿಗಳೇ. ಬೆಳಿಗ್ಗೆ ಅಂತಂದ್ರೆ ಈಗ 7:30ಕ್ಕೆ ಯಾರಾಯಿತು ಮತ್ತು 7:30ಕ್ಕೆ ಸೊ 1 2 3 4 5 ಆಯಿತು ಮತ್ತು ಬೆಳಗ್ಗೆ 7:30ಕ್ಕೆ ಅಂದ್ರೆ ಎಷ್ಟಾಯಿತು 10 ಆಯಿತು. 10 ಆಗಿ 15 ಮಿನಿಟ್ ವಿದ್ಯಾರ್ಥಿಗಳೇ. ನೆನಪಿರಲಿ ಈ ರೀತಿ ಐಡೆಂಟಿಫೈ ಮಾಡಬೇಕಾಗೈತಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ. ಒಂದು ಚೌಕಾಕಾರದ ಮೈದಾನದ ಉದ್ದ 8 ಮೀಟರ್ ಆದರೆ ಅದರ ಸುತ್ತಳತೆಯನ್ನು ಕಂಡುಹಿಡಿ. ವೆರಿ ಸಿಂಪಲ್. ಚೌಕದ ಸುತ್ತಳತೆ ಕಂಡುಹಿಡಿಯೋ ಸೂತ್ರ ಗೊತ್ತು ವಿದ್ಯಾರ್ಥಿಗಳೇ. 4 ಇಂಟು ಬಾವು ಅಂದ್ರೆ ಒಂದು ಚೌಕದ ಉದ್ದ ಕೊಟ್ಟನಂದ್ರೆ ಅದು ಬಾವುನೇ ಆಗಿರ್ತೈತಿ. ಸೊ 4 ಇಂಟು 8 ಮಾಡಿರಿ. 8 4 32 ಮೀಟರ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ 92ನೇದು ಯಾವ ರೀತಿ ಕೇಳೋಣ. 12ರ ಅಪವರ್ತನಗಳು ಯಾವುವು? 12ರ ಅಪವರ್ತನಗಳು ಅದು ಯಾವ್ಯಾವ ಮಗ್ಗಿದಿಂದ ಹೋಗ್ತೈತಿ ವಿದ್ಯಾರ್ಥಿಗಳು. ಮೊದಲ ಸಣ್ಣ ಸಂಖ್ಯೆಯಿಂದ 1 ಇಂಟು 12 12. ಸೊ ನೆಕ್ಸ್ಟ್ 2 ಇಂಟು 6 12. ನೆಕ್ಸ್ಟ್ 3 ಇಂಟು 4 12. ನೆಕ್ಸ್ಟ್ 4 ಇಂಟು 3 12. 5ರಲ್ಲಿ ಹೋಗಲ್ಲ. ನೆಕ್ಸ್ಟ್ 6 ಇಂಟು 2 12. 7ರಲ್ಲಿ ಹೋಗಲ್ಲ. 8ರಲ್ಲಿ ಹೋಗಲ್ಲ. ನೆಕ್ಸ್ಟ್ ಯಾವುದು ವಿದ್ಯಾರ್ಥಿಗಳೇ ಡೈರೆಕ್ಟ್ 12 ಇಂಟು 1 12. ಹೌದಾ. 1 2 3 4 6 12. 1 2 3 4 6 12. ಆಪ್ಷನ್ ಎ ಇಸ್ ರೈಟ್ ವಿದ್ಯಾರ್ಥಿಗಳೇ. ಈ ರೀತಿ ಚೆಕ್ ಮಾಡ್ಕೋಬೇಕಾಗೈತಿ ಅಪವರ್ತನ ವಿಧಾನ. ಹೌದಾ. 5 10, 10, ಮತ್ತು 15ರ ಲಸ. ವೆರಿ ಸಿಂಪಲ್ ವಿದ್ಯಾರ್ಥಿಗಳೇ. ಲಸ ಕಂಡುಹಿಡಿಯೋದು ಗೊತ್ತಿರಬೇಕು. ಸಣ್ಣ ಸಂಖ್ಯೆಯನ್ನು ಹೊಡಿಬೇಕು. ಹಾಗಾಗಿ ಆಪ್ಷನ್ ಡಿ ಇಸ್ 30 ಆಕೈತಿ. ಬೇಕಾದ್ರೆ ಚೆಕ್ ಮಾಡೋಣ ವಿದ್ಯಾರ್ಥಿಗಳೇ. ಎಲ್ಲಿ ಚೆಕ್ ಮಾಡೋಣ? ಇಲ್ಲಿ ಕಾಣಿಸ್ತೈತಿ. ಇಲ್ಲೇ ಮಾಡಿಬಿಡ್ತೀವಿ. 5 10 15. ಹೌದಾ. ಸೊ ಎಲ್ಲ 5ರ ಬಗ್ಗೆ ಹೋಗ್ತೈತಿ. ಸೊ 5 1 5 2 5 3. ಸೊ ನೆಕ್ಸ್ಟ್ ಇಟ್ಟು ಈ ಡೈರೆಕ್ಟ್ ಇಂಟು ಮಾಡ್ಕೊಳ್ಳೋಣ. 5 2 10 10 3 30. ಇಷ್ಟೇ. ಭಾಳ ಉದ್ದು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ತಿಳಿಸ್ಕೊಡ್ತೀನಿ. ಬಟ್ ಟೈಮ್ ಕಡಿಮೆ ಇರ್ತೈತಿ. ಜಲ್ದಿ ಮಾಡಬೇಕು. ಈ ರೀತಿ ಮಾಡಬೇಕು. ಹೌದಾ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ನೋಡ್ರಿ ಕಾಣಿಸ್ತಾ ಇದೆ. ಓಕೆ. 94ನೇದು 2436 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ. ಹೌದಾ. ಏನು ಕೊಟ್ಟಾನ ಪ್ರಶ್ನೆ ನೋಡ್ರಿ. 24 36. ಸೊ ಅದಕ್ಕೆ 12 ಭಾಗಾಕಾರ. 12 24. ಮುಂದಿನ ಸಂಖ್ಯೆ 12 3 ಮಂಗೆ ಹೋಗಲ್ಲ. ಸೊ ಮುಂದಿನ ಸಂಖ್ಯೆ ತಗೋಬೇಕಂದ್ರೆ 0 ಕೊಡಬೇಕು. 12 3 36. 203 ಭಾಗಲಬ್ಧ. ಈ ರೀತಿ ಬಿಡಿಸ್ಬೇಕು ವಿದ್ಯಾರ್ಥಿಗಳು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 95ನೇದು. ಕೆಳಗೆ ಕೊಟ್ಟ ಸ್ತಂಭಲೇಖವು ಒಂದು ಕಾಡಿನಲ್ಲಿರುವ ಪ್ರಾಣಿಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಹೌದಾ. ಹಾಗಾದರೆ ಆ ಕಾಡಿನಲ್ಲಿರುವ ಸಿಂಹ ಮತ್ತು ನರಿಗಳ ಒಟ್ಟು ಸಂಖ್ಯೆ ಎಷ್ಟು ಕೇಳೋಣ. ಕೂಡಿಸೋಬೇಕು ವಿದ್ಯಾರ್ಥಿ. ಸಿಂಹ ಮತ್ತು ನರಿಗಳೆಲ್ಲ ಇಲ್ಲೇ. ನರಿಗಳು ಎಷ್ಟವಪ್ಪ ಅಂದ್ರೆ 20 ಅದಾವ. ಸಿಂಹ ಎಷ್ಟವಪ್ಪ ಅಂದ್ರೆ 15. 20 15 35. ಈ ರೀತಿ ಕೂಡಿಸೋಬೇಕು. 20 15 35. ಹೌದಾ. 20 15 35 ವಿದ್ಯಾರ್ಥಿಗಳೇ ಇಲ್ಲೈತಿ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. 6, 0, ಮತ್ತು 8 ಅಂಕಿಯನ್ನು ಪುನರಾವರ್ತಿಸಿ. ಈ ಎಲ್ಲ ಅಂಕಿಗಳಲ್ಲಿ ರಚಿಸಬಹುದಾದ 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ವಿದ್ಯಾರ್ಥಿಗಳೇ ನೀವು ಅಷ್ಟು ಮಾಡೋಕ್ಕಿಂತ ಮೊದಲಾಗಿ ಇದರಾಗೆ ಆಪ್ಷನ್ದಾಗೆ ಯಾವ ದೊಡ್ಡ ಸಂಖ್ಯೆ ಅಂತ ಹುಡುಕಿಬಿಡ್ರಿ. ಹೌದಾ. ನೋಡ್ರಿ 8860 ಐತಿ. 8000. ಸೊ ಹಾಗಾಗಿ ಇದು ಒಂದೇ ಆಕೈತಿ. ಎಲ್ಲ ಆಗಲ್ಲ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ವಿದ್ಯಾರ್ಥಿಗಳು. ಇವೇ ಸಂಖ್ಯೆಗಳನ್ನು ಬಳಸಿ ದೊಡ್ಡ ಸಂಖ್ಯೆಯನ್ನು ಮಾಡಬೇಕು. 2 ನಗರಗಳ ನಡುವಿನ ದೂರವನ್ನು ಅಳೆಯಲು ಬಳಸುವ ಮಾನ ಯಾವುದು? 2 ನಗರಗಳು ಊರಿಂದ ಊರಿಗೆ ನಾವು ಹೋಗ್ಬೇಕಂದ್ರೆ ಎದರಲ್ಲೇ ನೋಡ್ತೇವಪ್ಪ? ಕಿಲೋಮೀಟ್ರ್ ಕಲ್ಲು ನೋಡ್ತೇವಿಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ? ಕಿಲೋಮೀಟ್ರಲ್ಲೇ ಅಳೆಯುತ್ತೇವೆ. ಹೌದಾ. ಹಾಲನ್ನು ಎದರಲ್ಲಿ ಅಳಿತೇವಪ್ಪ ಅಂದ್ರೆ ಲೀಟರ್ನಲ್ಲಿ. ನೆನಪಿರಲಿ ವಿದ್ಯಾರ್ಥಿಗಳು. ಹೌದಾ. ನೆಕ್ಸ್ಟ್ ತೂಕನ್ನು ಎದರಲ್ಲಿ ಅಳೆಯುತ್ತೇವೆ ಅಂದ್ರೆ ಕೆಜಿಯಲ್ಲಿ. ನೆನಪಿರ್ಬೇಕು. ಕೆಳಗೆ ಆಕೃತಿಯಲ್ಲಿ CD ಒಂದು ಡ್ಯಾಶ್. CD ಇಲ್ಲೈತಿ ನೋಡಿ. CD ಇದೊಂದು ಏನಪ್ಪ ಅಂದ್ರೆ ಇದೊಂದು ವ್ಯಾಸ. ನೆನಪಿರ್ಲಿ. ಡಯಾಮೀಟರ್. ಹೌದಾ. ತ್ರಿಜ್ಯ ಇಲ್ಲಿಂದ ಇಲ್ಲಿಗೆ ಓದಿಂದ ಏಕೆ ಇದಕ್ಕೆ ಏನೈತಿ? ತ್ರಿಜ್ಯ ಐತೇವೆ, ರೇಡಿಯಸ್ ಐತೇವೆ. ಇನ್ನೊಂದು ಇಲ್ಲಿಂದ ಇಲ್ಲಿಗೆ ಅಂದ್ರೆ ಪರದೆಯಿಂದ ಪರದೆಗೆ ಕೇಂದ್ರ ಮೂಲಕ ಹಾದು ಹೋದರೆ ಅದಕ್ಕೆ ನಾವೇನಂತೇವೆ? ಜ ಅಂತೇವೆ.
ವಿದ್ಯಾರ್ಥಿಗಳು ಏನು ಸುತ್ತ ರೌಂಡ್ ಐತಲ್ಲ ಇದಕ್ಕೆ ಪರಿಧಿ ಅಂತೇವೆ. ಎಲ್ಲ ನೆನಪಿರಲಿ ವಿದ್ಯಾರ್ಥಿಗಳೇ. ಹೌದಾ? ಕೆಳಗಿನಗಳಲ್ಲಿ ಯಾವುದು ಏರಿಕೆ ಕ್ರಮದಲ್ಲಿದೆ? ವೆರಿ ಸಿಂಪಲ್ ವಿದ್ಯಾರ್ಥಿಗಳೇ. ನೋಡ್ರಿ, ಏರಿಕೆ ಕ್ರಮದಲ್ಲಿದೆ ಅಂದ್ರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಇರಬೇಕು. ಹೌದಾ? ನೋಡ್ರಿ, ಇದ್ರಾಗ ಯಾವ ದೊಡ್ಡ ಸಂಖ್ಯೆ ಐತಿ? ಎಲ್ಲ ಕಡೆ 45,000, 45,000, 48,000, 47,000, 45,000. ಫಸ್ಟ್ ಯಾವ್ದು ಬರಬೇಕು? 45,000 ಬರಬೇಕು. ಸಾರಿ, 45,000, 4,587, 4,857, 4,758. ಸೊ ಮೊದಲನೇನು ಬರಬೇಕು? 4,500. 4,500 ಎಲ್ಲೆಲ್ಲಿ ಐತಿ? ಎ ಬಿ ಇದು ಐತಿ, ಇದು ಬರೋದೇ ಇಲ್ಲ. ಹೌದಾ? ಸೊ ಇದು ಕೂಡ ಬರಲ್ಲ. 4,800 ಐತಿ. ಸೊ ಬರೋದು ಎರಡೇ ಆಪ್ಷನ್. ನೆಕ್ಸ್ಟ್ ಏನು ಮಾಡ್ತೀವಿ? 4,800 ಐತಿ, ಇಲ್ಲಿ 4,700 ಐತಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಎರಡೇ ಚೆಕ್ ಮಾಡಬೇಕು ವಿದ್ಯಾರ್ಥಿಗಳು. ಕೆಳಗಿನಗಳಲ್ಲಿ ಯಾವ ದೊಡ್ಡದು? ಸೊ 50% ಬರಲ್ಲ ವಿದ್ಯಾರ್ಥಿಗಳು. ಇದು ಡಿವೈಡೆಡ್ ಬೈ 100 ಮಾಡಿಕೊಂಡ್ರೆ 0.001 ಬರ್ತೈತಿ. 0.8 ಕೂಡ ಬರಲ್ಲ. 9/10 ಬರೋದ್ರೆ ಅದು ಕೂಡ ಬರಲ್ಲ. 0.1 ಬರ್ತೈತಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 1 ಬರ್ತೈತಿ. ಹೌದಾ? ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಗಣಿತ ಮೇಲೆ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ನೀವು ಟ್ರೈ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಡೈಲಿ ಒಂದೊಂದು ಬಿಡಿಸ್ತಾ ಇರ್ತೀನಿ. ನೆಕ್ಸ್ಟ್ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳು, ಯಾವ ರೀತಿ ಕನ್ನಡದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಾನೆ. ಓಕೆ, ಕನ್ನಡ ಮೇಲೆ 20 ಮಾರ್ಕ್ಸ್ಗಳನ್ನು ಇರ್ತವೆ ವಿದ್ಯಾರ್ಥಿಗಳು. ಯಾರು ಕಳ್ಕೋಬಾರ್ದು, ಈಸಿಯಾಗಿ ಓದ್ಕೋಬೇಕು. ಹೌದಾ? ನೋಡಿ ವಿದ್ಯಾರ್ಥಿಗಳೇ, ಪೈರು ಪದದ ಸಮಾನಾರ್ಥಕ. ಪೈರು ಅಂದ್ರೆ ಏನು? ಆಶ್ಚರ್ಯ ಆಗೋದಲ್ಲ, ಚಲಿಸುವುದಲ್ಲ, ನಿಷ್ಠೆ ಆಗಲ್ಲ. ಫಸಲು, ಗಿಡ ನಡಿತೇವಲ್ಲ ಅದಕ್ಕೆ ನಾವು ಏನಂತೀವಿ? ಪೈರು ಅಂತ. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಏನಂತೀವಿ? ಅನುನಾಸಿಕ. ಯ ಯ ನ ಮ. ಸ್ವರಗಳಂದ್ರೆ ಏನು? ಅ ಆ ಇ 13 ಇರ್ತವೆ. ಅಲ್ಪ ಪ್ರಾಣಾಕ್ಷರಗಳನ್ನು ಕ ಕ ಗ ಗ ಯ. ಮಹಾಪ್ರಾಣಾಕ್ಷರ ಖ ಘ ಗ ಹಿಂಗೆ ಒತ್ತು ಕೊಟ್ಟು ಓದ್ತೀವಲ್ಲ ಅವಕ್ಕೆ ಏನಂತೀವಿ? ಮಹಾಪ್ರಾಣಾಕ್ಷರಗಳು. ಈಗ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಅನುನಾಸಿಕ ಅಕ್ಷರಗಳು. ಹೌದಾ? ನೆಕ್ಸ್ಟ್, ಅಕ್ಕ ಈ ಪದವನ್ನು ಬಿಡಿಸಿ ಬರೆಯಿರಿ. ನೋಡಿ ವಿದ್ಯಾರ್ಥಿಗಳೇ, ವ್ಯಂಜನಾಕ್ಷರಿಗೆ ಒಂದು ಸ್ವರಾಕ್ಷರ ಸೇರಿದಾಗ ಆಗುವ ಅಕ್ಷರ ಗುಣಿತಾಕ್ಷರ. ಸೊ ಬಿಡಿಸಿ ಬರೆಯಿದ್ರೆ ಅಂದ್ರೆ ಇಲ್ಲೈತಿ, ಇಲ್ಲೇನು ಮಾಡ್ಯಾನ? ಎಲ್ಲ ಮೊದಲು ಸ್ವರ ಕೊಟ್ಟಾನ. ಸೊ ಹಾಗಾಗಿ ಆಗಲ್ಲ. ನೋಡ್ರಿ ವಿದ್ಯಾರ್ಥಿಗಳು, ಏನಾಕೈತಿ? ಅಕ್ಕ. ಸೊ ಆಲ್ರೆಡಿ ಅ ಮೊದಲು ಬರೀಬೇಕು. ಸೊ ಕ ಒತ್ತಕ್ಷರ ಬೇಕಂದ್ರೆ 2 ವ್ಯಂಜನ ಬೇಕು. ಆಮ್ಯಾಗ ಮುಂದೇನು ಬೇಕು? ಒಂದು ಅ ಬೇಕು. ಸೊ ಹಾಗಾಗಿ ಆಪ್ಷನ್ ಈಸ್ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಮಗು ಈ ಪದವನ್ನು ಬಹುವಚನಲ್ಲಿ ಬರೆದಾಗ ಮಗುವು, ಮಗಂದಿರು, ಮಕ್ಕಳು, ಮಗಳು. ಸೊ ಆಪ್ಷನ್ ಬಿ ಮಗು, ಮಕ್ಕಳು ಆಕೈತಿ. ಮಕ್ಕಳು ಆಲ್ರೆಡಿ ಬಹುವಚನ ಇರ್ತಕ್ಕಂಥ ಪದ. ಸೊ ಮಗುವೂ ಆಗಲ್ಲ, ಅದನ್ನು ಒಂದೇ. ಮಗಂದಿರು ಇವ್ರಿಗೆ ಯೂಸ್ ಆಗಲ್ಲ ಮಗುಕ್ಕೆ, ನಪುಂಸಕ ಲಿಂಗಕ್ಕೆ. ಸೊ ನೆಕ್ಸ್ಟ್ ಮಗಳು ಅಂದರೆ ಇದು ಬರೀ ಸಿಂಗಲೇ ಏಕವಚನೇ ಆಯಿತು. ನೆಕ್ಸ್ಟ್ ವಿದ್ಯಾರ್ಥಿಗಳು, ಗಿಳಿಯ ಮೈ ಬಣ್ಣ ಹಸಿರು. ಈ ಪದದಲ್ಲಿರುವ ನಪುಂಸಕ ಲಿಂಗ ಗಿಳಿ. ಹೌದಾ? ಗಿಳಿ, ಹಣ್ಣು, ದೇವರು ಇವೆಲ್ಲ ಆಗಲ್ಲ. ಗಿಳಿ ಆಕೈತಿ. ಗಿಳಿ ಇದು ಹೆಣ್ಣು ಗಂಡು ನಮ್ಗೆ ಅರ್ಥ ಆಗಲ್ಲ. ಸ್ತ್ರೀಲಿಂಗ ಪುಲ್ಲಿಂಗ ಅಂತೇಳಿ. ಹೌದಾ? ನಮ್ಮ ರಾಷ್ಟ್ರಕವಿಯನ್ನು ಗುರುತಿಸಿ. ರಾಷ್ಟ್ರಕವಿ ಯಾರಪ್ಪ? ಇದರೊಳಗೆ ಕುವೆಂಪು. ಹೌದಾ? ರಾಷ್ಟ್ರಕವಿ 3 ಅದಾರ ವಿದ್ಯಾರ್ಥಿಗಳೇ, ನೆನಪಿರಲಿ. ಎಂ ಗೋವಿಂದ ಪೈ, ಕುವೆಂಪು ಮತ್ತು GS ಶಿವರುದ್ರಪ್ಪ. ಇವರು ಭೂಮಿ ಬಿಟ್ಟು ಬೇರೆ ಯಾರೂ ಅಲ್ಲ. ಹೌದಾ? ದ ರಾ ಬೇಂದ್ರೆಯವರು ಅಂಬಿಕಾತನಯದತ್ತ, ಇವರು ಜ್ಞಾನಪೀಠ ಪುರಸ್ಕೃತರು. ಶಿವರಾಮ್ ಕಾರಂತರು, ಇವರು ಕೂಡ ಜ್ಞಾನಪೀಠ ಪುರಸ್ಕೃತರು. ಠಾಕೂರ್, ಇವರು ಬರೋದೇ ಇಲ್ಲ. ಹೌದಾ? ವಾವ್, ಇದೆಂಥ ಸೋಜಿಗ. ಇಲ್ಲಿ ಬಳಸಬೇಕಾದ ಚಿಹ್ನೆ ಯಾವುದಪ್ಪ ಅಂದ್ರೆ ಭಾವಸೂಚಕ. ವಾವ್, ಅಬ್ಬಾ, ಅಯ್ಯೋ, ಇಂಥ ಶಬ್ದಗಳನ್ನು ಬಂದಾಗ, ಆಶ್ಚರ್ಯ ಪಡುವಂಥ ಸಂಗತಿಗಳು ಬಂದಾಗ, ಖುಷಿ ಪಡುವಂಥ ಸಂಗತಿಗಳು ಬಂದಾಗ, ದುಃಖ ಪಡುವಂಥ ಸಂಗತಿಗಳು ಬಂದಾಗ ನಾವೇನು ಮಾಡಬೇಕಲ್ಲಿ? ಭಾವಸೂಚಕ ಚಿಹ್ನೆಯನ್ನು ಬಳಸಬೇಕು ವಿದ್ಯಾರ್ಥಿಗಳೇ. ಗುರುಗಳೇ ಎಸ್ ಅಂದ್ರೆ ಭಾಳ ಎಳೆದನಂತ ಅರ್ಥ. ಗುರುಗಳೇ, ಇದು ಯಾವ ಸ್ವರಪ್ಪ ಅಂದ್ರೆ ಇದು ಹ್ರಸ್ವಸ್ವರ ಅಂದ್ರೆ ಆಗಲ್ಲ, ದೀರ್ಘಸ್ವರ ಅಂದ್ರೆ ಆಗಲ್ಲ. ಸ್ವರ ಪ್ಲುತ ಸ್ವರ. ಆ ಈ ಎರಡೇ ಅಕ್ಷರ ಪ್ಲುತ ಸ್ವರಗಳು ನೆನಪಿರ್ಬೇಕು ವಿದ್ಯಾರ್ಥಿಗಳೇ. ಹೌದಾ? ಎಳೆದು ಮಾತಾಡೋಕೆ ನಾವು ಏನಂತೀವಿ? ಪ್ಲುತ ಸ್ವರಗಳು. 3 ಬಾರಿ ಎಳೆದಾಗ, 2 ಬಾರಿ ಎಳೆದಾಗ ದೀರ್ಘಸ್ವರ, 3 ಬಾರಿ ಎಳೆದಾಗ ಏನಂತೀವಿ? ಪ್ಲುತ ಸ್ವರ. ರಾಮನು ಊರಿಗೆ ಬಂದನು ಮೊನ್ನೆ. ಈ ವಾಕ್ಯವನ್ನು ರಚಿಸಿ. ಅಂದ್ರೆ ಹಿಂದೆ ಮುಂದೆ ಕೊಟ್ಟರೆ ಅದು ಕರೆಕ್ಟಾಗಿ ಬರಿ. ರಾಮನು ಮೊನ್ನೆ ಊರಿಗೆ ಬಂದನು. ಇದು ರೈಟ್ ಆನ್ಸರ್, ಆಪ್ಷನ್ ಡಿ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ವಿದ್ಯಾರ್ಥಿಗಳೇ?
ಹಲ್ಮಿಡಿ ಶಾಸನ. ಹೌದಾ, ಕನ್ನಡದ ಮೊದಲ ಸಂಸ್ಕೃತ ಶಾಸನ ಅಂದರೆ ತಾಳಗುಂದ ಶಾಸನ. ನೆನಪಿರಲಿ ವಿದ್ಯಾರ್ಥಿ. ದ್ವಿತೀಯ ವಿಭಕ್ತಿ ಪ್ರತ್ಯಯನ್ನು ಗುರುತಿಸಿ. ಪ್ರಥಮವು ದ್ವಿತೀಯ ಅನ್ನು. ನೆನಪಿರಲಿ ವಿದ್ಯಾರ್ಥಿಗಳೇ, ಇದು ಪ್ರಥಮ, ಇದು ಇಂದ ತೃತೀಯ, ಚತುರ್ಥಿಗೇಕೆ ದ್ವಿತೀಯ ಅನ್ನು, ಷಷ್ಠಿ ಸಪ್ತಮಿ ಅಲ್ಲಿ, ಪಂಚಮಿ ದಶೆಯಿಂದ. ಎಲ್ಲವನ್ನು ನೆನಪಿರಬೇಕು ವಿದ್ಯಾರ್ಥಿಗಳೇ, ವಿಭಕ್ತಿ ಪ್ರತ್ಯಯಗಳು. ಅದ್ರ ಮೇಲೆ ಒಂದು ಪ್ರಶ್ನೆ ಕಂಪಲ್ಸರಿ ಇರ್ತೈತಿ. ರಾಮನು ನದಿಯಲ್ಲಿ ಈಜಿದನು. ಇದರಲ್ಲಿ ಕ್ರಿಯಾಪದಕ ನೋಡ್ರಿ, ರಾಮ ಏನು ಮಾಡ್ತಾನೆ, ನದಿಯಲ್ಲಿ ಈಜಾಡ್ತಾನೆ. ಸೊ ಇಲ್ಲಿ ಕ್ರಿಯೆ ಏನು ಮಾಡುತ್ತಾ ಅರ್ಥ ಅಂದ್ರೆ ಈಜಲತನ. ಹಾಗಾಗಿ ಇದು ಕ್ರಿಯಾಪದ ಆಗ್ತೈತಿ. ಕ್ರಿಯೆ ನಡೆಯೋದಿಲ್ಲ, ಈಜೋದು ಹಿಂಗೆ ಅಂತೇಳಿ. ಸೊ ಅದಕ್ಕೋಸ್ಕರ ಈಜು ಕ್ರಿಯಾಪದ. ವಿದ್ಯೆ ಕಲಿಯುವ ಗುರುಗಳು ಆಶ್ರಮ. ಈ ವಾಕ್ಯದ ಒಂದೇ ಪದವನ್ನು ತಿಳಿಸಿರಿ. ವಿದ್ಯೆ ಕಲಿಯುವ ಗುರುಗಳ ಆಶ್ರಮ. ಸೊ ಇದು ಏನಂತೀವಿ ನಾವು, ಗುರುಮನೆ ಅಂತೀವಿ. ಹೌದಾ, ಗುರುಕುಲ ಅನ್ನಲ್ಲ, ಗುರುಮನೆ ಅಂದ್ರೆ ಒಂದೇ ಪದದ. ಸಿಂಹಪಾಲು ಎಂದರೇನು? ಸಿಂಹಪಾಲು ಅಂದ್ರೆ ದೊಡ್ಡ ಪಾಲು. ಸಿಂಹವನ್ನು ಕಡೆದು ಪಾಲು ಮಾಡುವುದು. ಸಿಂಹದ ಶಕ್ತಿ, ಸಿಂಹದ ದೊರಕು ಭಾಗ. ಸಿಂಹಪಾಲು ಅಂದ್ರೆ ದೊಡ್ಡ ಪಾಲು. ನೆನಪಿಲ್ಲ ವಿದ್ಯಾರ್ಥಿ, ಸಿಂಹ ಯಾವಾಗಲೂ ನಂದಿ ಹೆಚ್ಚಂತೈತಿ, ಹಾಗಾಗಿ ದೊಡ್ಡ ಪಾಲು ಅಂತ ಅರ್ಥ ವಿದ್ಯಾರ್ಥಿ. ನೆಕ್ಸ್ಟ್, ಮೂಗು ತೋರಿಸು ಪಡೆನುಡಿಯ ಅರ್ಥ. ಮೂಗು ತೋರಿಸು ಗಮನ ಕೊಡುವಾಗಲ್ಲ, ಹಸ್ತಕ್ಷೇಪ ಮಾಡಲ್ಲ, ಅಸಡ್ಡೆ ಮಾಡುವಾಗಲ್ಲ, ಆಶ್ಚರ್ಯಪಡು. ಏನಾಗ್ತೈತಿ? ಆಶ್ಚರ್ಯಪಡು. ನೆಕ್ಸ್ಟ್, ಆನೆಗಳ ಕೂಗು ಹೇಗೆ ಮಾಡ್ತವೆ ವಿದ್ಯಾರ್ಥಿಗಳೇ? ಆನೆಗಳು ಗೀಳಿಡುತ್ತವೆ, ಲಚ್ಚಗೊಟ್ಟಲ್ಲ. ಕೇಕೆ ಹಾಕು, ಚಪ್ಪರಣೆ ಮಾಡಲ್ಲ, ಗೀಳಿಡುತ್ತವೆ ಆನೆಗಳು. ನೆನಪಿರಲಿ. ಕುದುರೆಗಳು ಕೆನೆಯುತ್ತವೆ. ಎಲ್ಲವನ್ನು ನೆನಪಿರಲಿ. ತಂದೆ ಜನಕ, ತಾಯಿ ಜನನಿ. ಹೌದಾ, ಸಮಾನಾರ್ಥಕ ಪದ ವಿದ್ಯಾರ್ಥಿಗಳಿದು. ನೆಕ್ಸ್ಟ್ ಪ್ರಶ್ನೆ ನೋಡಿ ವಿದ್ಯಾರ್ಥಿ. ಕರಡಿ ಕುಣಿತ ಪದ್ಯ ರಚನೆಕಾರರು ಯಾರು? ಕರಡಿ ಕುಣಿತ ಪದ್ಯ ರಚನೆಕಾರರು ಯಾರು ವಿದ್ಯಾರ್ಥಿಗಳೇ? ಇದು ನಿಮ್ಗೆ ಪಾಠದಲ್ಲಿ ಬರ್ತಕ್ಕಂಥ ಚಾಪ್ಟರ್ ಆಗಿದೆ. ಇದು ಕೂಡ ನಿಮ್ಗೆ ಗೊತ್ತಿರಬೇಕು, ಪಂಜೆ ಮಂಗೇಶರಾಯ. ಹೌದಾ. ನೆಕ್ಸ್ಟ್ ವಿದ್ಯಾರ್ಥಿಗಳು ನೋಡ್ರಿ, KS ನಿಸಾರವನ್ನು ನಿತ್ಯೋತ್ಸವ ಕವಿ. ಪಂಜೆ ಮಂಗೇಶ ನಮ್ಮ ಕವಿ ಶಿಷ್ಯ ಅಂತ ಕರೀತಾರೆ. ದ ರಾ ಬೇಂದ್ರೆ ಅಂಬಿಕಾತನ ಎಂದುತ್ತ, ಚಂದ್ರಶೇಖರ ಇವರು ಜ್ಞಾನಪೀಠ ಪುರಸ್ಕಾರ. ನೆಕ್ಸ್ಟ್ 19ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿ. ಬಸವಣ್ಣವರ ವಚನಗಳ ಅಂಕಿತನಾಮ ಕೂಡಲ ಸಂಗಮ ದೇವ. ಪುರಂದರ ವಿಠಲ, ಇದು ಪುರಂದರದಾಸರು. ಕಾಗಿನೆಲೆ ಆದಿಕೇಶವ, ಕನಕದಾಸರು. ಚೆನ್ನ ಮಲ್ಲಿಕಾರ್ಜುನ, ಅಕ್ಕಮಹಾದೇವಿ. ಎಲ್ಲವನ್ನು ನೆನಪಿರಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಪ್ರಾರ್ಥನೆ ಈ ಪದದ ಆಂಗ್ಲ ರೂಪ ಪ್ರೇಯರ್. ಹೌದಲ್ಲ, ಪ್ರೇಯರ್. ಈ ರೀತಿ ನಿಮಗೆ ಕನ್ನಡದ ಮೇಲೆ ನಾನು ಪ್ರಶ್ನೆಗಳನ್ನು ಕೇಳ್ತಾನೆ ವಿದ್ಯಾರ್ಥಿಗಳು. ಅದಕ್ಕೋಸ್ಕರ ನಾನು ನಿಮ್ಗೆ ಏನು ಮಾಡೀನಿ, ಕನ್ನಡ ಮತ್ತು ಮ್ಯಾಥ್ಸ್ ಇವತ್ತು ಹೇಳಿಕೊಟ್ಟಿದ್ದೇನೆ. ಸಾಕು ಇವತ್ತು ನೆಕ್ಸ್ಟ್ ಕ್ಲಾಸ್ದಲ್ಲಿ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ 4 ನೋಡೋಣ. ಧನ್ಯವಾದಗಳು.